ಆದ್ರೆ ಈ ನಡುವೆ ಏನಾಗ್ತಾ ಇದೆ ಅಂತಂದ್ರೆ LPG ಅಂತಂದ್ರೆ ಗೃಹ ಬಳಕೆ ಸಿಲಿಂಡರ್ ಏನಿದೆ ಇದನ್ನ ಕೆಲವೊಂದು ಹೋಟೆಲ್ಸ್ಗಳಲ್ಲಿ ರೆಸ್ಟೋರೆಂಟ್ಸ್ಗಳಲ್ಲಿ ಬಳಸ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಗೊತ್ತಾಯಿತು ಅಕ್ರಮವಾಗಿ ಅದನ್ನ ಪೊಲೀಸರು ರೇಡ್ ಮಾಡಿ ಸೀಸ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ ಆಟೋಗಳಿಗೂ ಕೂಡ ಅಕ್ರಮವಾಗಿ ಮನೆ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಿದ್ದಾರೆ. ಅಂತವರಿಗೆ ಶಾಕಿಂಗ್ ನ್ಯೂಸ್ ಇದು. ಆಟೋಗಳಿಗೂ ಕೂಡ ಅಕ್ರಮವಾಗಿ ಮನೆ ಸಿಲಿಂಡರ್ ಬಳಕೆ ಆಗ್ತಾ ಇದೆ. ದಾವಣಗೆರೆಯ ಕಬ್ಬೂರು ಬಸಪ್ಪ ಬಡಾವಣೆಯಲ್ಲಿ ಅಕ್ರಮ ದಂಧೆ ನಡೀತಾ ಇದೆ. ಆಟೋಗಳಿಗೆ ಅಕ್ರಮವಾಗಿ ಸಿಲಿಂಡರ್ ತುಂಬಲು ಗೋಡೌನ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅಕ್ರಮ ದಂಧೆ ಅಡ್ಡೆ ಮೇಲೆ ಇದೀಗ ಪೊಲೀಸರು ರೇಡ್ ಮಾಡಿದ್ದಾರೆ. ಮನೆಗೆ ಬಳಸುವಂತಹ ಸಿಲಿಂಡರ್ ಆಟೋಗಳಿಗೆ ಸರಬರಾಜು ಆಗ್ತಾ ಇದೆ ನೋಡಿ. 6 ಸಿಲಿಂಡರ್ಗಳು ತುಂಬುವಂತಹ ಯಂತ್ರ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ದಾವಣಗೆರೆ RMC ಯಾರ್ಡ್ ಪೊಲೀಸರಿಂದ ಈ ಒಂದು ತನಿಖೆ ಮುಂದುವರಿತಾ ಇದೆ. ಯಾವಾಗ ಮಾಹಿತಿ ಸಿಗುತ್ತೋ ಅದಾದ ನಂತರ ಪೊಲೀಸರು ಇಲ್ಲಿ ದಾಳಿಯನ್ನ ಮಾಡಿ ಎಲ್ಲವೂ ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ನೋಡಬಹುದು ದೃಶ್ಯಗಳಲ್ಲಿ. ಇದಕ್ಕೆ ಅಂತ ಹೇಳಿ ಇವರು ಒಂದು ಗೋಡಾನ್ ಅನ್ನು ಕೂಡ ಇಲ್ಲಿ ಒಂದು ನಿರ್ಮಾಣ ಮಾಡಿಕೊಂಡಿದ್ದಾರಂತೆ. ಖಚಿತ ಮಾಹಿತಿ ಮೇರೆಗೆ ಅಕ್ರಮ ದಂಧೆ ನಡೀತಾ ಇತ್ತು. ಈ ಒಂದು ಅಡ್ಡೆ ಮೇಲೆ ಪೊಲೀಸರು ಇದೀಗ ದಾಳಿ ಮಾಡಿದ್ದಾರೆ. ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಹೇಳಿ ಜನ ಇಲ್ಲಿ ತಲೆ ಕೆಡಿಸ್ಕೊಂಡು ಮುಂಚಿತವಾಗಿ ಬುಕಿಂಗ್ ಮಾಡಬೇಕು ಅಂತ ಹೇಳಿ ಹೆಚ್ಚಾಗಿ ದುಡ್ಡಾದ್ರೂ ಪರವಾಗಿಲ್ಲ ಸಿಲಿಂಡರ್ ಬೇಕು ಅಂತ ಹೇಳಿ ಒಂದು ಕಡೆ ಒದ್ದಾಡ್ತಿದ್ದಾರೆ. ಮತ್ತೊಂದು ಕಡೆ ಕೆಲವೊಂದು ಕಡೆ ಈಗಾಗಲೇ ಹೋಟೆಲ್ಸ್ಗಳಲ್ಲಿ ಗೃಹ ಬಳಕೆ LPG ಸಿಲಿಂಡರ್ ಬಳಸ್ತಾ ಇದ್ದಾರೆ ಅಂತ ಹೇಳಿ ಸೀಸ್ ಮಾಡಿದ್ರೆ ಇಲ್ಲಿ ಆಟೋಗಳಿಗೂ ಕೂಡ ಈ ಒಂದು ಗೃಹ ಬಳಕೆ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ನೋಡಿ. ಈ ಒಂದು ಸಮಯದಲ್ಲೂ ಕೂಡ ಅಕ್ರಮವಾಗಿ ಈ ಒಂದು ದಂಧೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ದುಪ್ಪಟ್ಟು ರೇಟಲ್ಲಿ ಬೆಲೆಯಲ್ಲಿ ಮಾರ್ತಾ ಇರುವಂಥದ್ದು ಈ ಒಂದು ಸಿಲಿಂಡರ್ಗಳು.